ಒಂದು ಕಂಬಳದ ಕತೆ ಹಿಂದೆ ಎಷ್ಟು ಭಯಾನಕ ಸೇಡಿನ ಕತೆ ಇರಬಹುದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ವೀಕ್ಷಕರೇ, ಕರಾವಳಿ ಸಿನಿಮಾ ಕೇವಲ ಕಂಬಳದ ಕಥೆಯಲ್ಲ, ಮನುಷ್ಯನ ಅಹಂಕಾರ, ನಿಷ್ಠೆ ಮತ್ತು ರಕ್ತಸಿಕ್ತ ಪ್ರತಿಕಾರದ ಕಥೆಯಾಗಿದೆ. ಆದರೆ ಈ ಸಿನಿಮಾ ಯಾರಿಗೆ ಹೆಚ್ಚು ಇಷ್ಟ ಆಗತ್ತೆ, ಯಾರಿಗೆ ಇಷ್ಟ ಆಗಲ್ಲ ನೋಡೋಣ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಈ ಸಿನಿಮಾದ ಕತೆ ಹೇಗಿದೆ ಅಂತಾನು ಶಾರ್ಟ್ನಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಪ್ರಜ್ವಲ್ ದೇವರಾಜ್ ಅಭಿನಯದ ಹೊಸ ಸಿನಿಮಾ ಕರಾವಳಿ ಮೊನ್ನೆ ತಾನೇ ಬಿಡುಗಡೆಯಾಗಿದೆ. ಸಿನಿಮಾ ಹೇಗಿದೆ, ಕತೆ ಏನು ಹೇಳುತ್ತೆ, ಯಾವುದು ಪ್ಲಸ್ ಯಾವುದು ಮೈನಸ್, ಮತ್ತು ನಿಮ್ಮ ದುಡ್ಡು ಖರ್ಚು ಮಾಡಿ ಸಿನಿಮಾ ನೋಡ್ಬೇಕಾ ಅಥವಾ ಬೇಡವಾ, ಇದನ್ನ ತಿಳ್ಕೊಳೋದಕ್ಕಿಂತ ಮುಂಚೆ ಕತೆ ಹೇಗಿದೆ ಅಂತ ನೋಡ್ಬಿಡೋಣ. ಮೊದಲಿಗೆ ಕಥೆಯ ಬಗ್ಗೆ ಹೇಳುವುದಾದರೆ, ಕರಾವಳಿ ಸಿನಿಮಾ ಕಂಬಳದ ಹಿನ್ನೆಲೆಯಲ್ಲಿ ಸಾಗತ್ತೆ. ಆದರೆ ಇದು ಕೇವಲ ಕಂಬಳದ ಕಥೆ ಅಲ್ಲ, ಇದು ಒಂದು ಮನುಷ್ಯನ ಅಹಂಕಾರ, ಮತ್ತೊಬ್ಬ ಆತ್ಮಗೌರವ ಮತ್ತು ಎಮ್ಮೆ ಮಾನವನ ನಡುವಿನ ನಿಷ್ಠೆಯ ಸಂಬಂಧದ ಕಥೆಯಾಗಿದೆ. ಸಿನಿಮಾ ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ಆರಂಭ ಆಗುತ್ತೆ. ನಂತರ ಕತೆ ನಿಧಾನವಾಗಿ ಹಿಂದಕ್ಕೆ ಸಾಗುತ್ತಾ ನಿಜ ಏನು ಎಂಬುದು ಬಿಚ್ಚಿಡುತ್ತದೆ. ಧನಂಜಯ್ ಎಂಬ ವ್ಯಕ್ತಿ ತನ್ನ ಮನೆಯ ಹಸುಗಳನ್ನು ಹುಡುಕುತ್ತಾ ಕರಾವಳಿಗೆ ಬರುತ್ತಾನೆ. ಅಲ್ಲಿಂದ ಕಂಬಳದ ಲೋಕಕ್ಕೆ ಕಾಲಿಡುತ್ತಾನೆ. ಆ ಲೋಕದಲ್ಲಿ ಹಣ, ಅಧಿಕಾರ ಮತ್ತು ಪ್ರತಿಷ್ಠೆಗಾಗಿ ನಡೆಯುವ ಹೋರಾಟ ಆರಂಭವಾಗುತ್ತೆ. ಆದರೆ ಈ ಕಥೆಯ ಮೇನ್ ಪಾಯಿಂಟ್ ಏನು ಗೊತ್ತಾ? ಮಹಾವೀರ ಮತ್ತು ಅವನ ಎಮ್ಮೆ. ಎಮ್ಮೆಗೆ ಹಣ ಗೊತ್ತಿಲ್ಲ, ಶ್ರೀಮಂತ ಬಡವ ಎನ್ನುವ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರುವುದು ಒಂದೇ, ತನ್ನನ್ನು ತಾನು ಪ್ರೀತಿಯಿಂದ ಸಾಕಿದ ಕೈಗಳು. ಬಟ್ ಮನುಷ್ಯ ಸಮಯ ಬಂದಾಗ ನಿಷ್ಠೆನೆ ಬದಲಾಯಿಸುತ್ತಾನೆ. ಅದೇ ಸಿನಿಮಾದ ಅತಿ ದೊಡ್ಡ ಭಾವನಾತ್ಮಕ ಅಂಶ. ವೀಕ್ಷಕರೇ, ಈ ಸಿನಿಮಾದಲ್ಲಿರುವ ಪಾಸಿಟಿವ್ ಪಾಯಿಂಟ್ಗಳನ್ನ ನೋಡುವುದಾದರೆ, ಕಂಬಳದ ವಾತಾವರಣವನ್ನು ತುಂಬಾ ನೈಜವಾಗಿ ತೋರಿಸಿದ್ದಾರೆ. ಪ್ರತಿ ಫ್ರೇಮ್ ಕೂಡ ಕರಾವಳಿಯ ಸೊಗಡನ್ನ ಅನುಭವಿಸುವಂತೆ ಮಾಡುತ್ತೆ. ಗುರುದತ್ ಗಣೇಗಾಂವ್ ಅವರ ಮೇಕಿಂಗ್ ಸ್ವಲ್ಪ ಡಿಫರೆಂಟ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಪ್ರಜ್ವಲ್ ದೇವರಾಜ್ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಸಚಿನ್ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಲವು ದೃಶ್ಯಗಳಿಗೆ ಜೀವ ತುಂಬುತ್ತದೆ. ಇನ್ನು ಇದರಲ್ಲಿ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಕೂಡ ಹೊಂದಿದ್ದು, ಅದು ಏನಪ್ಪಾ ಅಂದ್ರೆ, ಈ ಸಿನಿಮಾ ಇಷ್ಟು ಒಳ್ಳೆಯ ಕತೆ ಹೊಂದಿದ್ರೂ ಕೂಡ ಚಿತ್ರಕಥೆ ಇನ್ನೊಂದು ಗಟ್ಟಿಯಾಗಿದೆ ಅಂತ ಅನಿಸಲ್ಲ. ಮೊದಲು ಸಿನಿಮಾದ ಕತೆ ಬಹಳ ನಿಧಾನವಾಗಿ ಸಾಗುತ್ತೆ. ಇನ್ನು ಕೆಲವು ದೃಶ್ಯಗಳು ಸ್ವಲ್ಪ ಕನ್ಫ್ಯೂಷನ್ ಕೂಡ ಹುಟ್ಟು ಹಾಕುತ್ತವೆ. ಅಷ್ಟೇ ಅಲ್ಲ, ಈ ಸಿನಿಮಾದ ಬಿಡುಗಡೆಯಾದ ಪೋಸ್ಟರ್ಗೆ ಹಾಗೂ ಇದರಲ್ಲಿರುವ ಕತೆಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಈ ಸಿನಿಮಾ ನೋಡೋರಿಗೆ ಫೀಲ್ ಆಗಬಹುದು. ಇಷ್ಟೆಲ್ಲ ನೋಡಿದ ಮೇಲೆ ಬರೋ ಪ್ರಶ್ನೆ ಒಂದೇ, ಹಾಗಾದ್ರೆ ಈ ಸಿನಿಮಾ ನೋಡಬಹುದಾ? ವೀಕ್ಷಕರೇ, ನೀವು ಕಂಬಳದ ಸಂಸ್ಕೃತಿ ಹಾಗೂ ಭಾವನಾತ್ಮಕ ಕಥೆ ಮತ್ತು ವಿಭಿನ್ನ ರೀತಿಯ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡ್ತೀರಾ ಅಂದ್ರೆ ಖಂಡಿತ ಈ ಸಿನಿಮಾ ಒಮ್ಮೆ ನೋಡಬಹುದು. ಆದ್ರೆ ನೀವು ಪಕ್ಕಾ ಮಾಸ್ ಹಾಗೂ ಕಮರ್ಷಿಯಲ್ ಸಿನಿಮಾ ನಿರೀಕ್ಷೆ ಇಟ್ಟುಕೊಂಡು ಹೋದರೆ ನಿರಾಶೆ ಅಂತೂ ಆಗೋದು ಪಕ್ಕ. ಸೊ ಈ ಸಿನಿಮಾ ಇದುವರೆಗೂ ಮತ್ತೆ ಯಾರ್ಯಾರು ನೋಡಿದಿರಾ? ಹಾಗೆ ಸಿನಿಮಾ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.